ಮಕ್ಕಳಿಗೆ ರಜಾ, ಬೇಸಿಗೆ ಬಿಸಿಲಿನ ಸಜಾ. ಆದರೂ ಮಜಾ ಮಾಡಬೇಕೆಂದರೆ ನಾನು ಹೇಳುವ ಈ ಜಾಗಕ್ಕೆ ಈಗಲೇ ಲಗೇಜ್ ಪ್ಯಾಕ್ ಮಾಡಿ ಹೊರಡಿ. ನಿಮ್ಮ ಫ್ರೆಂಡ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಫುಲ್ ಮಜಾ ಮಾಡಬಹುದು. ಹಾಗಾದರೆ ಆ ಜಾಗಗಳು ಯಾವುದು ಅಂತ ಕುತೂಹಲನಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸಕಲೇಶಪುರ. ಸಕಲೇಶಪುರವನ್ನ ಬಡವರ ಊಟಿ ಎಂದೇ ಕರೆಯುತ್ತಾರೆ. ಇದು ಬಹಳಷ್ಟು ಜನರ ಅಚ್ಚುಮೆಚ್ಚಿನ ಪ್ರವಾಸಿ ಸ್ಥಾನವಾಗಿ ಇತ್ತೀಚೆಗೆ ಬೆಳೆಯುತ್ತಾ ಇದೆ. ಹಚ್ಚು ಹಸಿರಿನ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಸಿರುವಂತಹ ಅದ್ಭುತ ಮತ್ತು ಆಕರ್ಷಕ ಪ್ರವಾಸಿ ಸ್ಥಾನವಾಗಿದೆ. ಸಕಲೇಶಪುರವು ಹಾಸನ ಜಿಲ್ಲೆಯ ಒಂದು ಅದ್ಭುತ ಗಿರಿಧಾಮ ಪಟ್ಟಣವಾಗಿದೆ. ಮಲೆನಾಡಿನ ಮಡಿಲಲ್ಲಿ ಸಕಲ ಐಶ್ವರ್ಯಗಳಿಂದ ಕೂಡಿದ ಹೇಮಾವತಿ ನದಿಯ ದಡದಲ್ಲಿರುವುದೇ ಈ ಸಕಲೇಶಪುರ. ಸಕಲೇಶಪುರದಲ್ಲಿ ನೋಡಲೇಬೇಕಾದಂತಹ ಪ್ರವಾಸಿ ಸ್ಥಳಗಳಲ್ಲಿ ಮಂಜರಾಬಾದ್ ಕೋಟೆ, ಮೂಕನಮನೆ ಅಬ್ಬಿ ಫಾಲ್ಸ್, ಯಡಕಮುರಿ, ಜೇನುಕಲ್ಲು ಬೆಟ್ಟ. ಸಕಲೇಶಪುರ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 221 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 394 ಕಿಲೋಮೀಟರ್ ದೂರದಲ್ಲಿದೆ. ಕೊಡಗು, ಕೂರ್ಗ್, ಕೂರ್ಗನ್ನ ಭಾರತದ ಸ್ಕಾಟ್ಲೆಂಡ್ ಎಂದೇ ಕರೆಯಲಾಗುತ್ತದೆ. ಇಲ್ಲಿನ ವಾತಾವರಣ ಅದ್ಭುತವಾಗಿದ್ದು ಪಶ್ಚಿಮ ಘಟ್ಟಗಳಿಂದ ಆವೃತವಾದ ಈ ಗಿರಿಧಾಮಗಳನ್ನು ನೀವು ನೋಡಲು ಬೇಸಿಗೆಯಲ್ಲಿ ಮಿಸ್ ಮಾಡಿಕೊಳ್ಳಲೇಬಾರದು. ಇಲ್ಲಿನ ಆಹ್ಲಾದಕರ ಹವಾಮಾನ ಬೇಸಿಗೆಯಲ್ಲಿ ಅನೇಕ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಕೊಡಗಿನಲ್ಲಿ ಬೇಸಿಗೆಯಲ್ಲಿ ಪ್ರವಾಸ ಮಾಡಲು ಹಾಗೂ ಭೇಟಿ ಕೊಡುವಂತಹ ಸ್ಥಳಗಳಲ್ಲಿ ಮುಖ್ಯವಾಗಿ ರಾಜಾ ಸೀಟ್, ತಲಕಾವೇರಿ, ದುಬ್ಬಾರೆ ಆನೆ ಕ್ಯಾಂಪ್ ಹಾಗೂ ಕಾವೇರಿ ನಿಸರ್ಗಧಾಮಗಳನ್ನು ನೀವು ಬೇಸಿಗೆಯಲ್ಲಿ ಭೇಟಿ ಕೊಡಬಹುದು. ಕೊಡಗು ಅಂದರೆ ಮಡಿಕೇರಿ ಬೆಂಗಳೂರಿನಿಂದ ಸುಮಾರು 249 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 477 ಕಿಲೋಮೀಟರ್ ದೂರದಲ್ಲಿದೆ. ದಾಂಡೇಲಿ. ದಾಂಡೇಲಿಯನ್ನ ಕರ್ನಾಟಕದ ದಿಲ್ ಎಂದೇ ಕರೆಯುತ್ತಾರೆ. ಹೌದು ಸ್ನೇಹಿತರೆ, ದಾಂಡೇಲಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಅದ್ಭುತ ಪಶ್ಚಿಮ ಘಟ್ಟಗಳ ಸುಂದರ ಹಸಿರಿನ ಮಡಿಲಲ್ಲಿ ಇರುವಂತಹ ಒಂದು ಅದ್ಭುತ ಪಟ್ಟಣವಾಗಿದೆ. ಇಲ್ಲಿನ ಜಲ ಸಾಹಸ ಕ್ರೀಡೆಗಳಿಂದ ದಾಂಡೇಲಿಯು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿದೆ. ದಾಂಡೇಲಿ ಅಭಯಾರಣ್ಯವು ಪ್ರವಾಸಕ್ಕೆ ಹಾಗೂ ಸಾಹಸಮಯ ತಾಣಕ್ಕೆ ಹೆಸರುವಾಸಿಯಾಗಿದೆ. ದಾಂಡೇಲಿಗೆ ಭೇಟಿ ಕೊಟ್ಟರೆ ನೀವು ಉಳವಿ, ಸಿಂತೇರಿ ರಾಕ್ಸ್, ಅಣಶಿ ಅರಣ್ಯಧಾಮವನ್ನು ಭೇಟಿ ಕೊಡಲೇಬೇಕು. ದಾಂಡೇಲಿ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 467 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 73 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕಮಗಳೂರು. ಚಿಕ್ಕಮಗಳೂರನ್ನ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಎಂದೇ ಕರೆಯುತ್ತಾರೆ.
ಇಲ್ಲಿನ ತಾಜಾ ಗಾಳಿ ಹಾಗೂ ಕಾಫಿಯ ಸುವಾಸನೆ ಖಂಡಿತವಾಗಿಯೂ ನಿಮ್ಮನ್ನು ಚಿಕ್ಕಮಗಳೂರಿಗೆ ಕೈ ಬೀಸಿ ಕರೆಯುತ್ತದೆ. ಇಲ್ಲಿನ ಆಕರ್ಷಕ ಕಾಫಿ ಎಸ್ಟೇಟ್ಗಳು, ಅದ್ಭುತವಾದಂತಹ ಜಲಪಾತಗಳು ಹಾಗೂ ಸುಂದರವಾದಂತಹ ಗಿರಿಧಾಮಗಳು ಖಂಡಿತವಾಗಿಯೂ ಬೇಸಿಗೆಯಲ್ಲಿ ನಿಮ್ಮನ್ನು ಆಕ್ರಮಿಸಿಕೊಳ್ಳುತ್ತದೆ. ಬೇಸಿಗೆಯಲ್ಲಿ ನಿಮಗೆ ಬೇಕಾಗಿರುವುದು ಕೆಲವು ತಂಪಾದ ಹವಾಮಾನಕ್ಕೆ ಈ ತಾಣಗಳು ಹಲವಾರಿವೆ. ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 244 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 331 ಕಿಲೋಮೀಟರ್ ದೂರದಲ್ಲಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವು ಕರ್ನಾಟಕದ ಸುಂದರವಾದ ವನ್ಯಜೀವಿ ತಾಣಗಳಲ್ಲಿ ಒಂದಾಗಿದೆ. ಈ ಮೀಸಲು ಪ್ರದೇಶದಲ್ಲಿ ಹೇರಳವಾದ ಸಸ್ಯ ಮತ್ತು ಪ್ರಾಣಿಗಳಿದ್ದು ಪ್ರವಾಸಿಗರನ್ನು ಇದು ತನ್ನಲ್ಲಿ ಆಕರ್ಷಿಸುತ್ತದೆ. ಮಾರ್ಚ್ನಿಂದ ಮೇ ತಿಂಗಳವರೆಗೆ ಇಲ್ಲಿ ಅನೇಕ ಪ್ರವಾಸಿಗರ ದಂಡೇ ಬರುತ್ತದೆ. ಅರಣ್ಯ ಪ್ರದೇಶವಾಗಿದ್ದರಿಂದ ಹವಾಮಾನವು ಆಹ್ಲಾದಕರವಾಗಿರುತ್ತದೆ. ಮಾಡಬಹುದಂತಹ ಹಲವಾರು ಕಾರ್ಯಕ್ರಮಗಳೆಂದರೆ ಜಂಗಲ್ ಸಫಾರಿ, ನೀವು ಇಲ್ಲಿಂದ BR ಹಿಲ್ಸ್ಗೆ ಹೋಗಬಹುದು, ಜೊತೆಗೆ ಸುಲ್ತಾನ್ ಬತೇರಿ ಕೂಡ ಭೇಟಿ ಕೊಡಬಹುದು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 213 ಕಿಲೋಮೀಟರ್ ದೂರದಲ್ಲಿದ್ದರೆ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ 513 ಕಿಲೋಮೀಟರ್ ದೂರದಲ್ಲಿದೆ. ಕೊಡಚಾದ್ರಿ. ನೈಸರ್ಗಿಕ ಅದ್ಭುತವಾದ ಕೊಡಚಾದ್ರಿ ಬೆಟ್ಟಗಳು ಬೇಸಿಗೆ ಪ್ರಯಾಣಕ್ಕೆ ಉತ್ತಮ ಸ್ಥಳಗಳಲ್ಲಿ ಒಂದಾಗಿದೆ. ನೈಸರ್ಗಿಕ ಅದ್ಭುತವಾದ ಕೊಡಚಾದ್ರಿ ಬೆಟ್ಟಗಳು ಬೇಸಿಗೆ ಪ್ರಯಾಣಕ್ಕೆ ಉತ್ತಮವಾದ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಮೂಕಾಂಬಿಕಾ ಅಭಯಾರಣ್ಯದಲ್ಲಿ ದಟ್ಟವಾದ ಕಾಡಿನಿಂದ ಆವೃತವಾಗಿದೆ. ಹೀಗಾಗಿ ಹಸಿರು ಹೊದಿಕೆಯ ಆಹ್ಲಾದಕರ ವಾತಾವರಣವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಕೊಡಚಾದ್ರಿ ಬೆಂಗಳೂರಿನಿಂದ ಸುಮಾರು 413 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 273 ಕಿಲೋಮೀಟರ್ ದೂರದಲ್ಲಿದೆ. ನಂದಿ ಬೆಟ್ಟ, ನಂದಿ ಹಿಲ್ಸ್. ನಂದಿ ಬೆಟ್ಟಗಳು ಬೆಂಗಳೂರಿನ ಹತ್ತಿರವಿರುವಂತಹ ಅತ್ಯಂತ ಜನಪ್ರಿಯ ಸ್ಥಳಗಳಲ್ಲಿ ಒಂದಾಗಿದೆ. ನಂದಿ ಬೆಟ್ಟ ಇತಿಹಾಸ ಕಾಲದಿಂದಲೂ ಬೇಸಿಗೆ ಕಾಲದ ಪ್ರವಾಸಕ್ಕೆ ಹೆಸರುವಾಸಿಯಾಗಿದೆ. ಇತ್ತೀಚೆಗೆ ಇದು ಬೆಂಗಳೂರಿನ ಸುತ್ತಮುತ್ತ ಇರುವುದರಿಂದ ಅತಿ ಹೆಚ್ಚಿನ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ನಂದಿ ಬೆಟ್ಟ ಬೆಂಗಳೂರಿನಿಂದ ಕೇವಲ 61 ಕಿಲೋಮೀಟರ್ ದೂರದಲ್ಲಿದೆ.